ನೀವು ಹಾಲಿ ಕೂಡ ಪಿ ಡಿ ಒ ಆಗೇ ಇದ್ದೀರಿ. ನೀವು ಸತ್ಯಮಂಗಲ ಗ್ರಾಮ ಪಂಚಾಯತ್ ಯಾವ ಅವಧಿನಲ್ಲಿ ಇದ್ರಿ ಇನ್ನೊಂದು ಈ ಸ್ವತ್ತನ್ನು ಮಾಡ್ಕೊಡುವಾಗ ಸ್ಟ್ಯಾಂಡರ್ಡ್ ಆಗಿ ನೀವೇನು ಪ್ರೋಟೋಕಾಲ್ನ ಫಾಲೋ ಮಾಡ್ತೀರಾ ಸರ್? ಸರ್, ನಾನು ಸತ್ಯಮಂಗಲ ಗ್ರಾಮ ಪಂಚಾಯತಿಲಿ 2018ರಿಂದ 22ರವರೆಗೂ ಸುಮಾರು 3.5 ವರ್ಷಗಳು ಕೆಲಸ ಮಾಡಿದ್ದೀನಿ ಸರ್. ಬಟ್ ನಾವು ಈ ಸ್ವತ್ತನ್ನ ಸರ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಾವು ಅಂದರೆ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ಸ್ವತ್ತು ಮಾಡಬೇಕಾದ್ರೆ ಯಾವುದು ಲೇಔಟ್ ಪ್ಲ್ಯಾನ್ಗಳಾಗಿ ಯಾವುದು ಇಲ್ಲಿ ನಗರ ಮತ್ತು ಗ್ರಾಮಾಂತರ ಇಲಾಖೆ ಬರುತ್ತೆ, ಅಲ್ಲಿ ಯೋಜನಾ ಇಲಾಖೆ, ಅಲ್ಲಿ ಏನಾದರೂ ಇದಾಗಿದ್ದರೆ ಅದ್ರ ಮೇಲೆ ಈ ಸ್ವತ್ತನ್ನು ಕೊಡ್ತೀವಿ. ಅಥವಾ ಗ್ರಾಮ ಠಾಣ ಇದ್ದರೆ ಕೊಡ್ತೀವಿ, ಅಥವಾ ಹಕ್ಕುಪತ್ರಗಳ ಮೇಲೆ ಇದ್ದರೆ ಈ ಸ್ವತ್ತುಗಳನ್ನ ಕೊಡ್ತೀವಿ ಸರ್. ಇಲ್ಲಿ ಅದೇ ನಗರ ಪ್ರದೇಶದ ವ್ಯಾಪ್ತಿ ಒಳಗೆ ಅಂದರೆ ಹಾಸನ ಊಡಾ ವ್ಯಾಪ್ತಿಲಿ ಬರೋದಕ್ಕೆ ಎಲ್ಲ ಪ್ಲ್ಯಾನನ್ನು ಊಡವರು ಅಪ್ರೂವಲ್ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ನಮ್ಮಲ್ಲಿ ಗ್ರಾಮಾಂತರ ಇಲಾಖೆಯಲ್ಲಿ 92 ಬಿಫೋರ್ ಅಲಿಲೇಷನ್ ಆಗಿದ್ದರೆ 1992 ಬಿಫೋರ್ ಅಲಿಲೇಷನ್ ಆಗಿದ್ದರೆ ಖಾತಾಗಳು ಹಿಂದೆಯಿಂದ ಬಂದಿದ್ದರು, ಅದಕ್ಕೆ ಈ ಸ್ವತ್ತನ್ನು ಕೊಡ್ಬೋದು ಅಂತ ಇದೆ. ಅದೇ ರೀತಿ ಇನ್ನು ಗ್ರಾಮ ಠಾಣ ಇದ್ದರೆ ಇಲ್ಲೇ ಹೇಳಿದೆ ಅದೇ ರೀತಿ ಆ ದಾಖಲೆಗಳು. ಆದರೆ ಈ ಸ್ವತ್ತು ಕೊಡಬೇಕಾದ್ರೆ ಮೂಲ ದಾಖಲೆಗಳು ಅವಶ್ಯಕತೆ ಇದೆ ಸರ್. ಮೂಲ ದಾಖಲೆಗಳು ಸರಿ ಇಲ್ದಲೆ ಅಥವಾ ತಪ್ಪಾಗಿ ನಮೂದಿಸಿ ಈ ಸ್ವತ್ತು ಕೊಟ್ಟಿದ್ರೆ ಈ ಸ್ವತ್ತು ಯಾವತ್ತೂ ಸಿಂಧು ಆಗಲ್ಲ ಸರ್. ಸರಿ, ನೀವೇ ಹೇಳಿದಾಗ 2022 ತಾವಲ್ಲಿದ್ದೀರಿ. ಇದು 2020 ಜನವರಿ 29ನೇ ತಾರೀಕು ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಜನವರಿ ಅದೇ 2020 ಇಸ್ವಿ ಮೇ ತಿಂಗಳಲ್ಲಿ ಇದು ಏನದು ಈ ಸ್ವತ್ತು ಆಗಿರ್ತಕ್ಕಂಥ. ನಿಮ್ಗೆ ಏನಾದ್ರು ನೆನಪಿದೆಯಾ ನೀವು ಈ ಸ್ವತ್ತು ಮಾಡಿಕೊಟ್ಟಿದ್ದು, ಅಥವಾ ಅವ್ರ ಹಿಂದೆ ಏನಾದ್ರು ಭೇಟಿ ಮಾಡಿದ್ರೆ ತಮ್ಮ? ತಾವು ಹೇಳ್ತಾ ಇದ್ದೀರಲ್ಲ, ಈಗ ಆ ಅವಧಿಯಲ್ಲಿ ಬಂದಂಥ ಯಾವುದೇ ಈ ಸ್ವತ್ತುಗಳಾಗಿರ್ಬೋದು, ಅದು ಈಗ ನೀವು ಹೇಳ್ತಾ ಇರೋದು ಪುಷ್ಪ ಅವರು ಈ ಸ್ವತ್ತನ್ನು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದಾರೆ, ಅವರಿಗೆ ಈ ಸ್ವತ್ತು ನಾನೇ ಮಾಡಿದ್ದೀನಿ. ಅಲ್ಲಿಗೆ ನನ್ನ ಬ್ಲೇಮ್ ಮಾಡೋದೇ ಇಲ್ವಲ್ಲ, ಈ ಸ್ವತ್ತನ್ನು ನಾನೇ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ಅಂದಮೇಲೆ ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತಾ ಇದ್ದಾರೆ? ಇಲ್ಲಿ ಮೂಲ ದಾಖಲೆಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಈ ಸ್ವತ್ತು ನಾನು ಅವ್ರಿಗೆ ಈ ಸ್ವತ್ತನ್ನು ಮಾಡಿಕೊಟ್ಟ ಮೇಲೆ ನಂದೇ ಸೈನಲ್ಲಿ ಆಗಿದ್ಮೇಲೆ ನಿಮಗೆ ಅವ್ರು ಭೇಟಿ ಮಾಡಿದ ನೆನಪಿದೆಯಾ? ಸ್ಪಾಟ್ ವಿಸಿಟ್ ಮಾಡಿದ ನೆನಪಿದೆಯಾ ಅಂತ? ಇಲ್ಲ, ನಾವು ಸ್ಪಾಟ್ಗೆ ಮ್ಯೂಟೇಷನ್ ಆಗಿ ಬಂದಾಗ ಸರ್ ನಾವು ಅದನ್ನು ಜಸ್ಟ್ ಅದು ಪ್ರೊಸೀಜರ್ ಸರ್, 30 ದಿನದೊಳಗೆ ಅದು ಹಂಗೆ ಈ ಸ್ವತ್ತವಾಗಿ ಇದಾಗುತ್ತೆ. ಸ್ಪಾಟಿಗೆ ಹೋಗಿರ್ಬೋದು ಸರ್, ಆದರೆ ನಾನೇ ಅವರಿಗೆ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದೀನಿ ಅಂದಮೇಲೆ ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಅವರು ಯಾವತ್ತೂ ವೈಯಕ್ತಿಕವಾಗಿ ನನ್ನನ್ನು ಭೇಟಿ ಮಾಡಿಲ್ಲ ಸರ್. ನಾನೇ ಅವ್ರಿಗೆ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದೀನಿ ಅಂದಮೇಲೆ ನಾನು ಈಗ ಲಕ್ಷ್ಮಮ್ಮಂಗೂ ಏನಾದ್ರು ಮಾಡಿಕೊಟ್ಟಿದ್ರೆ, ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಅದು ತಪ್ಪು ಅಂತ ಹೇಳ್ಬೋದು. ನಾನು ಅವ್ರಿಗೆ ಈ ಸ್ವತ್ತನ್ನು ಮಾಡಿಕೊಟ್ಟಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ, ಮಾಡಿಕೊಟ್ಟ ಮೇಲೆ ನನ್ನಿಂದ ತಪ್ಪಾಗಿದೆ ಅಂತ ಯಾಕೆ ಅದನ್ನು ಬಿಂಬಿಸ್ತಾ ಇದ್ದಾರೆ, ಏನಕ್ಕೆ ಅನ್ನೋದು ಗೊತ್ತಿಲ್ಲ ಸರ್. ಅವ್ರು ಇವೆಲ್ಲವನ್ನೂ ಬಿಟ್ಟು ನೇರವಾಗಿ ಅವರ ದಾಖಲೆಗಳನ್ನ DC ಅವ್ರ ಮುಂದೆ ತಂದು ಅಥವಾ CO ಅವ್ರ ಮುಂದೆ ತಂದು ಸಂಬಂಧಪಟ್ಟವರಿಗೆ ಅವನ್ನ ಫಾರ್ವರ್ಡ್ ಮಾಡಿಕೊಂಡು ಅಲ್ಲಿ ಕುಲಂಕುಷವಾಗಿ ಅದನ್ನು ಇದು ಮಾಡ್ಬೇಕು. ಅದು ಬಿಟ್ಬಿಟ್ಟು ಒಬ್ಬ PDO ಮೇಲೆ ನೋಡಿ ಸರ್, ನಾವು ವೃತ್ತಿ ಮಾಡ್ತಾ ಇರ್ತೀವಿ, ನೀವು ನಿಮ್ಮ ವೃತ್ತಿ ಮಾಡ್ತಾ ಇರ್ತೀರಿ, ನಾವು ನಮ್ಮ ವೃತ್ತಿ ಮಾಡ್ತಾ ಇರ್ತೀರಿ. ಯಾರೂ ಇಲ್ಲಿ ಕಳ್ಳರು ಇರೋದಿಲ್ಲ ಅಥವಾ ಇದೊಂದನ್ನೇ ನಂಬಿಕೊಂಡು ಇದಲ್ಲ. ಕುಟುಂಬದಲ್ಲೇ ಅವರಿಗೆ ಆದ ಅವ್ರದ್ದು ಆಸ್ತಿಗಳಿರ್ತವೆ, ಅವ್ರ ತಂದೆ ತಾತಗಳು ಮಾಡಿರೋದಿರ್ತವೆ. ಆದರೆ ವೃತ್ತಿಗೋಸ್ಕರ ನಾವು ವೃತ್ತಿ ಮಾಡ್ತಾ ಇರ್ತೀವಿ. ಹಂಗಂತೇಳಿ ಸರ್ಕಾರಿ ನೌಕರರು ಸುಳ್ಳರು, ಪತ್ರಕರ್ತರು ಸುಳ್ಳರು, ಅಥವಾ ಸಿನಿಮಾ ಆ್ಯಕ್ಟ್ರು ಕಳ್ಳರು ಅವೆಲ್ಲ ಹೇಳೋಕ್ಕೋಬಾರ್ದು ಸರ್. ಮನಸ್ಸಿಗೆ ನೋವಾಗುತ್ತೆ. ಅಕಸ್ಮಾತ್ ಅವರು ಅಧಿಕೃತವಾಗಿ ಆ ಥರ ಮಾಡಿದರೆ ಅದನ್ನು ಅವರು ಬಿಂಬಿಸ್ಬೋದೇ ಹೊರತು ಸುಮ್ಮನೆ ಏಕಾಏಕಿ ಈ ಥರ ಮಾತಾಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಎಲ್ಲೋ ಒಂದು ಕಡೆ ನಾನು ವಕೀಲನಾಗಿ ಕೆಲವು ವರ್ಷಗಳು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆನ ಯಾಕೆ ಹೂಡಬಾರ್ದು? ಯಾಕೆಂದರೆ ಅಧಿಕೃತವಾಗಿ ಯಾವುದೂ ದಾಖಲೆ ಕೊಡ್ತಾ ಇಲ್ಲ ನನ್ನ ಅವಧಿಯಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂತ. ಯಾಕೆ ನಾನು ಮಾನನಷ್ಟ ಮೊಕದ್ದಮೆನ ಹೂಡಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಈಗ ಕೆಲವರು ಸಹ ನನಗೆ ಸಜೆಷನ್ ಕೊಡ್ತಾ ಇದ್ದಾರೆ. ನಾನು ಆ ದೃಷ್ಟಿಯಲ್ಲಿ ಇನ್ನೂ ಅವರೇನಾದರೂ ನಿಲ್ಲಿಸ್ತಲೇ ಇದ್ದರೆ, ಇನ್ನೂ ಇದೇ ರೀತಿ ಮುಂದುವರಿಸಿದ್ರೆ ನಾನು ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೂ ನಾನು ಸೂಕ್ತ ಕಾನೂನು ಸಲಹೆ ತಗೊಳ್ತೀನಿ ಸರ್.